ಬ್ಯಾಡ್ ಕಮೆಂಟ್ಸ್ ಅದು ಸುಮ್ನೆ ಸುಳ್ಳು ಹಬ್ಬಿಸ್ತಿರೋದು ಅವರು. ಬ್ಯಾಡ್ ಕಮೆಂಟ್ಸ್ ಯಾರು ಹೊಡೆದಿಲ್ಲ ಅವರು ಅಲ್ವಾ ಸರ್? ಸಮಾಧಿ ಯಾರು ಹೊಡೆದಾಕಿರೋದು? ಎಲ್ಲಿ ಹೊಡೆದಾಕಿರೋದು? ಯಾರು ನಮ್ ಬಾಸು ಮುಟ್ಟೆ ಇಲ್ಲ ಸರ್ ಅದು. ನಮ್ ಬಾಸು ಮುಟ್ಟೆ ಇಲ್ಲ ಸರ್ ಅದು. ಒಬ್ರು ಮುಟ್ಟಿಲ್ಲ ಸರ್ ಅದು. ಅದೆಲ್ಲ ಬ್ಯಾಡ್ ಕಮೆಂಟ್ಸ್, ಅದೆಲ್ಲ ಬ್ಯಾಡ್ ಕಮೆಂಟ್ಸ್. ಆತರ ತಪ್ಪು ಮಾಡ್ತೀವಿ ಅಂತ ತಪ್ಪು ಮಾಡ್ತೀವಿ ಅಂತ ನಮ್ ಬಾಸ್ ಏನು ಮಾಡ್ತಿಲ್ಲ. ಏನಂದೆ? ಇನ್ನೊಂದ್ಸಲ ಹೇಳು. ನಮ್ ಬಾಸ್ ಏನು ಮಾಡ್ತಿಲ್ಲ. ಡಿ ಕೆ ಶಿವಕುಮಾರ್ ಸಿಎಂ ಆಗಲ್ಲ, ಡಿ ಬಾಸ್ ಸಿಎಂ ಆಗ್ತಾರೆ. ನೆಕ್ಸ್ಟ್ ಬಂದ್ರೆ ಸಿಎಂ ಆಗೋದು. ತುಂಬಾ ಸೂಪರ್ ಆಗಿದೆ. ಆಯ್ತು, ಆಮೇಲೆ ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಯಾವ್ದೋ ಕಾಂಜಾ ಪಿಂಜಿ ಟೈರ್ ಅಲ್ಲ ರೀ ಇದು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವತ್ತು ಸೌಟು ನಾಳೆ ಕಟ್ಔಟು. ಯಾವ ಇವೆಲ್ಲ ಮಿಡಕ ನಿನ್ನೆ ಪಕ್ಕ ಸಿಎಂ ನಮ್ ಭಾಷೆ. ನೀನು ಯಾವನೇ ನೀನು? ನಾನು ಒಂದು ಡೆವಿಲ್ದು ಒಂದು ಡೈಲಾಗ್ ಕೇಳಕ್ ಇಷ್ಟಪಡ್ತೀನಿ. ಹೇಳ್ರಪ್ಪ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ. ಹಾವು ಮುಂಗ್ಸಿಯ ಕತೆ ನಿಮ್ಗೆ ಗೊತ್ತಲ್ವಾ? ನೋಡಿದ್ರು ಸುಳ್ಳಾಗಬಹುದು ನಾಳೆ, ಕೇಳಿದ್ರು ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಹೇಳ್ರಪ್ಪ. ನಾನು 4 ಗಂಟೆಗೆ ಬಂದಿದ್ದೆ ಅಲ್ಲೇ. ನಾನು 4 ಗಂಟೆಗೆ ಬಂದು ರಾತ್ರಿ 4 ಗಂಟೆಗೆ ಬಂದು ಮತ್ತೆ ಇದು 6 ಇದು ಬರ 12 ಗಂಟೆಗೆ ಬಂದು ಆಮೇಲೆ 4 ಗಂಟೆ ತನಕ ಕಾದು ಟಿಕೆಟ್ ಸಿಕ್ಕಿಲ್ಲ ನನಗೆ. ಆದ್ರೆ ಇವಾಗ ನೆಕ್ಸ್ಟ್ ಶೋ ಹೋಗ್ತಾ ಇದ್ದೀನಿ. ನಾನು ಫಿಲಮ್ ನೋಡಿಲ್ಲ, ಅದಕ್ಕೆ ಇವಾಗ ನೋಡ್ತಿರೋದು. ನಾವು ನಾರ್ಮಲ್ ಆಗಿ ಚಾಮುಂಡೇಶ್ವರಿನ ನೋಡಕ್ಕೆ ಮೈಸೂರು ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಆಯ್ತು, ಆಮೇಲೆ ಸೊ ಇವತ್ತು ನಮ್ಮ ಅಭಿಮಾನಿಗಳು ಎಲ್ಲರ ಕಡೆಯಿಂದ ಒಂದು ಮಾತು ಹೇಳ್ತೀನಿ. ಹೇಳ್ರಪ್ಪ. ಬೆಂಗಳೂರಲ್ಲಿ ಒಬ್ರು ಚಾಮುಂಡೇಶ್ವರಿ ಇದ್ದಾರೆ, RR ನಗರದಲ್ಲಿ ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕಿ ಅವರು. ದರ್ಶನ್ ಸರ್ ಮನೇಲಿ ಇದ್ದಾರೆ, ವಿಜಯಲಕ್ಷ್ಮಿ ಅತ್ಕಿ ಅವರು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಅವ್ರನ್ನ ನಾವು ಯಾವಾಗ್ಲೂ ಪೂಜೆ ಮಾಡ್ತೀವಿ. ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್. ಹೊಡೆದ್ರೆ ಚಾನ್ಸ್ ಅದೇ ನಮ್ ಡಿ ಬಾಸ್. ಸೂಪರ್ ಅಣ್ಣ.